ಸೂರ್ಯನು ಇನ್ನು ಪೂರ್ಣವಾಗಿ ಉದಯಿಸದ ಬೆಳಗಿನ ಹೊತ್ತು ಗ್ರಾಮದ ಸುತ್ತಮುತ್ತ ಮಂಜು ಆವರಿಸಿತ್ತು. ಪಕ್ಷಿಗಳ ಚಿರುಪಾಟಗಳು ನಿಧಾನವಾಗಿ ಕೇಳಿಸುತ್ತಿದ್ದವು. ಆ ಗ್ರಾಮಕ್ಕೆ ಹನುಮಾಪುರ ಎಂದು ಹೆಸರು. ಹಸಿರು ಹೊಲಗಳು, ಕೆರೆಗಳು, ದೊಡ್ಡ ಆಲದ ಮರಗಳು ಆ ಊರಿನ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು. ಆದರೆ ಆ ಸೌಂದರ್ಯದ ಮಧ್ಯೆ ಹಲವಾರು ಬಡ ರೈತರ ಬದುಕು ಕಷ್ಟಗಳಿಂದ ತುಂಬಿತ್ತು. ಆ ಊರಿನಲ್ಲಿ ರಂಗಯ್ಯ ಎಂಬ ಬಡ ರೈತನಿದ್ದ. ಅವನಿಗೆ 2 ಎಕರೆ ಬರಿನ ಜಮೀನು ಮಾತ್ರ. ಹೆಂಡತಿ ಗೌರಿ ಮತ್ತು 2 ಮಕ್ಕಳು. ಅವನು ತುಂಬಾ ಪ್ರಾಮಾಣಿಕ. ಬೆಳಗ್ಗೆ ಕತ್ತಲೆ ಇರುವಾಗಲೇ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಆದರೆ ಮಳೆಯ ಕೊರತೆ, ಸಾಲದ ಬಾಧೆ, ಬೆಳೆ ಹಾನಿ ಅವನ ಬದುಕನ್ನು ನರಕ ಮಾಡಿತ್ತು. ಅದೇ ಊರಿನಲ್ಲಿ ಲಕ್ಷ್ಮೀದೇವಿ ಎಂಬ ಜಮೀನ್ದಾರಣಿಯಿದ್ದಳು. ಅವಳಿಗೆ 100 ಎಕರೆ ಜಮೀನು, ದೊಡ್ಡ ಮನೆ, ಹಲವಾರು ಕೂಲಿಕಾರರು. ಊರಿನ ಜನರೆಲ್ಲ ಅವಳನ್ನು ಭಯಪಡುವರು. ಏಕೆಂದರೆ ಅವಳು ತುಂಬಾ ಕಠಿಣ ಸ್ವಭಾವದವಳು. ಹಣವೇ ಅವಳಿಗೆ ದೇವರು. ಒಂದು ಬೆಳಗ್ಗೆ ರಂಗಯ್ಯ ತನ್ನ ಹೊಲದಲ್ಲಿ ಒಣಗಿದ ಬೆಳೆ ನೋಡುತ್ತಾ ನಿಂತಿದ್ದ. ಅಯ್ಯೋ ದೇವರೇ, ಈ ಸಲವೂ ಬೆಳೆ ಹಾಳಾದ್ರೆ ಮಕ್ಕಳಿಗೆ ಊಟ ಕೊಡೋದು ಹೇಗೆ? ಅವನು ನೆಲದ ಮಣ್ಣನ್ನು ಕೈಯಲ್ಲಿ ಹಿಡಿದು ಕಣ್ಣೀರಿಟ್ಟ. ಆ ಸಮಯದಲ್ಲಿ ಅವನ ಸ್ನೇಹಿತ ಚೆನ್ನಬಸಪ್ಪ ಅಲ್ಲಿಗೆ ಬಂದ. ರಂಗಯ್ಯ, ನೀನಿನ್ನು ಜಮೀನ್ದಾರಣಿಯ ಸಾಲ ತೀರಿಸಿಲ್ಲವಲ್ಲ? ಎಲ್ಲಿ ತೀರಿಸ್ಲಿ ಬಸಪ್ಪ? ಬೆಳೆ ಬಂದಿಲ್ಲ, ಮನೆಯಲ್ಲಿ ಅಕ್ಕಿಯೂ ಇಲ್ಲ. ಜಾಗೃತ ಇರಪ್ಪ, ಲಕ್ಷ್ಮೀದೇವಿ ತುಂಬಾ ಕೋಪದಲ್ಲಿದ್ದಾಳಂತೆ. ರಂಗಯ್ಯನ ಮನಸ್ಸು ಇನ್ನಷ್ಟು ಭಾರವಾಯಿತು. ಆ ಸಂಜೆ ಲಕ್ಷ್ಮೀದೇವಿಯ ದೊಡ್ಡ ಮನೆಯಲ್ಲಿ ಸಭೆ ನಡೆಯುತ್ತಿತ್ತು. ಹಲವಾರು ರೈತರು ಸಾಲದ ವಿಚಾರಕ್ಕೆ ಬಂದಿದ್ದರು. ಲಕ್ಷ್ಮೀದೇವಿ ಬೆಳ್ಳಿಯ ಕುರ್ಚಿಯಲ್ಲಿ ಕುಳಿತಿದ್ದಳು. ಯಾರು ಸಾಲ ತೆಗೆದುಕೊಂಡರೋ ಅವರು ಸಮಯಕ್ಕೆ ಹಣ ಕೊಡಬೇಕು. ಇಲ್ಲದಿದ್ದರೆ ಒಬ್ಬ ವೃದ್ಧ ರೈತ ಕೈ ಜೋಡಿಸಿದ. ಅಮ್ಮ, ಇನ್ನೊಂದು ತಿಂಗಳು ಸಮಯ ಕೊಡಿ. ನನಗೆ ದಯೆ ಬೇಡ, ಹಣ ಬೇಕು. ಅವಳ ಮಾತು ಕೇಳಿ ಎಲ್ಲರೂ ತಲೆ ತಗ್ಗಿಸಿದ್ರು. ಆ ಸಮಯದಲ್ಲಿ ರಂಗಯ್ಯ ಅಲ್ಲಿಗೆ ಬಂದ. ಅಮ್ಮ, ನನಗೆ ಸ್ವಲ್ಪ ಸಮಯ ಕೊಡಿ. ಈ ಬಾರಿ ಮಳೆ ಬಂದ್ರೆ ಬೆಳೆ ಚೆನ್ನಾಗಿರುತ್ತದೆ. ಲಕ್ಷ್ಮೀದೇವಿ ಅವನತ್ತ ಕಠಿಣವಾಗಿ ನೋಡಿದಳೋ. ನೀನು ಪ್ರತಿ ಸಲ ಇದೇ ಮಾತು ಹೇಳುತ್ತೀಯ. ಸಾಲ ತೀರಿಸದಿದ್ದರೆ ನಿನ್ನ ಜಮೀನು ತೆಗೆದುಕೊಳ್ಳುತ್ತೇನೆ. ಅಮ್ಮ, ಆ ಜಮೀನು ನಮ್ಮ ತಾತನ ಕಾಲದಿಂದ ಇದೆ. ನನಗೆ ಅದರಿಂದ ಕೆಲಸ ಇಲ್ಲ. ರಂಗಯ್ಯ ಕಣ್ಣೀರಿನಿಂದ ಹೊರಟ. ಮನೆಗೆ ಬಂದಾಗ ಅವನ ಮಕ್ಕಳು ಹಸಿವಿನಿಂದ ಕುಳಿತಿದ್ದರು. ಅಪ್ಪ, ಊಟ ಯಾಮದ? ರಂಗಯ್ಯ ಮಾತಾಡಲಾರದೆ ನಿಂತ. ಗೌರಿ ನಿಧಾನವಾಗಿ ಹೇಳಿದ್ಲು, ಮನೆಯಲ್ಲಿದ್ದ ಕೊನೆಯ ಅಕ್ಕಿಯಿಂದ ಗಂಜಿ ಮಾಡಿದ್ದೇನೆ. ರಂಗಯ್ಯನ ಹೃದಯ ಒಡೆದಂತಾಯಿತು. ಆ ರಾತ್ರಿ ಅವನು ಮಲಗಲಿಲ್ಲ. ಕೆಲ ದಿನಗಳ ನಂತರ ಊರಿನಲ್ಲಿ ದೊಡ್ಡ ಮಳೆ ಶುರುವಾಯಿತು. ಎಲ್ಲಾ ರೈತರು ಸಂತೋಷಪಟ್ಟರು. ರಂಗಯ್ಯ ತನ್ನ ಹೊಲದಲ್ಲಿ ಹೊಸ ಆಶೆ ಕಂಡ. ಈ ಸಲ ದೇವರು ಕೈ ಬಿಡೋದಿಲ್ಲ. ಅವನು ಹಗಲು ರಾತ್ರಿ ದುಡಿದ. ಬೆಳೆ ನಿಧಾನವಾಗಿ ಹಸಿರಾಯಿತು. ಆದರೆ ಒಂದು ದಿನ ದೊಡ್ಡ ಸಮಸ್ಯೆ ಎದುರಾಯಿತು. ಗ್ರಾಮದ ಕೆರೆಯ ಅಣೆಕಟ್ಟು ಒಡೆದು ನೀರು ಹೊಲಗಳಿಗೆ ಹರಿಯಿತು. ಹಲವಾರು ಬೆಳೆಗಳು ಹಾಳಾದವು. ರಂಗಯ್ಯ ಓಡುತ್ತಾ ಹೊಲಕ್ಕೆ ಬಂದ. ಅಯ್ಯೋ, ನನ್ನ ಬೆರೆ! ಅವನ ಎಲ್ಲಾ ಶ್ರಮ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು. ಇದನ್ನೆಲ್ಲ ನೋಡಿದ ಊರಿನ ಜನ ದುಃಖಪಟ್ರು. ಆದ್ರೆ ಲಕ್ಷ್ಮೀದೇವಿಗೆ ಅಷ್ಟು ಕಾಳಜಿ ಇರಲಿಲ್ಲ. ಮುಂದಿನ ದಿನ ಅವಳು ರಂಗಯ್ಯನನ್ನ ಕರೆಸ್ಕೊಂಡ್ಲು. ಸಾಲ ತೀರಿಸಲು ಇನ್ನೂ 3 ದಿನ ಮಾತ್ರ. ಅಮ್ಮ, ನನ್ನ ಬೆಳೆ. ಅದು ನನ್ನ ಸಮಸ್ಯೆ ಇಲ್ಲ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ಸಮಯ ಮುಗಿದಿದೆ. ರಂಗಯ್ಯ ಮೌನವಾಗಿ ಹೊರಟ. ಆ ರಾತ್ರಿ ಊರಿನಲ್ಲಿ ಭಾರಿ ಗಾಳಿ ಮಳೆ ಆರಂಭವಾಯಿತು. ಮಿಂಚು, ಗುಡುಗು, ಎಲ್ಲರೂ ಮನೆಯೊಳಗೆ ಅಡಗಿಕೊಂಡರು. ಲಕ್ಷ್ಮೀದೇವಿಯ ದೊಡ್ಡ ಮನೆಯಲ್ಲಿ ಕೂಡ ಆತಂಕ. ಅವಳ ಏಕೈಕ ಮಗಳು ಸೀತಾ ಹೊರಗೆ ಹೋಗಿದ್ದಳು. ಇನ್ನೂ ಮನೆಗೆ ಬಂದಿರಲಿಲ್ಲ. ಸೀತಾ ಎಲ್ಲಿದ್ದಾಳೆ? ಯಾರಾದ್ರೂ ಹುಡುಕ್ರಿ. ಆದ್ರೆ ಯಾರೂ ಆ ಮಳೆಯಲ್ಲಿ ಹೊರಗೆ ಹೋಗಲು ಹೆದರಿದರು. ಆ ಸಮಯದಲ್ಲಿ ರಂಗಯ್ಯ ಅಲ್ಲಿಗೆ ಬಂದ. ಏನಾಯ್ತು ಅಮ್ಮ? ನನ್ನ ಮಗಳು ಕಾಣುತ್ತಿಲ್ಲ. ರಂಗಯ್ಯ ಒಂದು ಕ್ಷಣವೂ ಯೋಚಿಸಲಿಲ್ಲ. ನಾನು ಹುಡುಕಿ ತರುತ್ತೇನೆ. ಅವನು ಮಳೆಯಲ್ಲಿ ಓಡಿದ. ಕತ್ತಲೆಯ ನಡುವೆ ಅವನು ಕೆರೆಯ ಹತ್ತಿರ ಸೀತಾಳನ್ನು ಕಂಡ. ಅವಳು ಜಾರಿ ಬಿದ್ದು ಗಾಯಗೊಂಡಿದ್ದಳು. ಅಯ್ಯೋ, ನನಗೆ ಭಯವಾಗ್ತಿದೆ. ಭಯಪಡಬೇಡ ಮಗಳೇ.
ಅವನು ಅವಳನ್ನು ಎತ್ತಿಕೊಂಡು ಸುರಕ್ಷಿತವಾಗಿ ಮನೆಗೆ ತಂದ. ಲಕ್ಷ್ಮೀದೇವಿ ತನ್ನ ಮಗಳನ್ನು ನೋಡಿ ಕಣ್ಣೀರಿಟ್ಟಳು. ರಂಗಯ್ಯ, ನೀನು ನನ್ನ ಮಗಳನ್ನು ಉಳಿಸಿದ್ದೀಯಾ? ಅದು ನನ್ನ ಕರ್ತವ್ಯ ಅಮ್ಮ. ಆ ದಿನ ಮೊದಲ ಬಾರಿಗೆ ಲಕ್ಷ್ಮೀದೇವಿಯ ಮನಸ್ಸು ಬದಲಾಗತೊಡಗಿತು. ಮುಂದಿನ ದಿನ ಅವಳು ತನ್ನ ಹೊಲಗಳನ್ನು ನೋಡಲು ಹೊರಟಳು. ದಾರಿಯಲ್ಲಿ ಹಲವಾರು ಬಡ ರೈತರ ಕಷ್ಟ ಕಂಡಳು. ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ಅವಳ ಮನಸ್ಸಿನಲ್ಲಿ ರಂಗಯ್ಯನ ಮಾತುಗಳು ಮರುಕಳಿಸಿದವು. ನಮ್ಮ ಜಮೀನು ನಮ್ಮ ಬದುಕು. ಅವಳು ಮೌನವಾಗಿದ್ದಳು. ಕೆಲ ದಿನಗಳ ನಂತರ ಗ್ರಾಮದಲ್ಲಿ ಸಭೆ ಕರೆದಳು. ಎಲ್ಲಾ ರೈತರು ಭಯದಿಂದ ಬಂದರು. ಲಕ್ಷ್ಮೀದೇವಿ ಎದ್ದು ನಿಂತಳು. ಇಂದಿನಿಂದ ಯಾರ ಜಮೀನನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಎಲ್ಲರೂ ಆಶ್ಚರ್ಯಪಟ್ರು. ಏನಮ್ಮ? ಈ ಊರಿನ ರೈತರು ಕಷ್ಟಪಟ್ಟು ದುಡಿತಾರೆ. ಅವರ ನೋವು ನನಗೆ ಈಗ ಅರ್ಥವಾಗಿದೆ. ರಂಗಯ್ಯ ಮೌನವಾಗಿ ನೋಡ್ತದ್ದ. ರಂಗಯ್ಯ, ನಿನ್ನ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಿದ್ದೇನೆ. ರಂಗಯ್ಯ ಕಣ್ಣೀರಿಟ್ಟ. ಅಮ್ಮ, ಇದು ನಿಜವಾ? ಹೌದು, ಇನ್ನು ಮುಂದೆ ರೈತರಿಗೆ ಸಹಾಯ ಮಾಡುತ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.